ಬೇಸಿಕಲಿ ಏನಂತ ಅಂದರೆ KP ಅಸ್ಟ್ರಾಲಜಿ ಅಂತ ಮಾಡ್ತೀವಿ. ಒಂದು ಏನಂತ ಅಂದರೆ ಆಕ್ಯುಪಂಚರಿಸ್ಟ್. ಇದು ಆಕ್ಯುಪಂಚರ್ ಏನಂತ ಹೇಳುತ್ತೆ ಅಂದರೆ ನಾವು ಆರೋಗ್ಯವಾಗೋದು ಹೇಗೆ ಈಸಿಯಾಗಿ ಅನ್ನೋದು ಹೇಳ್ಕೊಡ್ತೀವಿ. ಇದರಲ್ಲಿ ಏನಂತ ಅಂದರೆ ಮೆಡಿಸಿನ್ ತಗೊಳ್ಳದೆ ಅಥವಾ ನ್ಯಾಚುರಲ್ ಆಗಿ ಜೀವನ ಮಾಡೋದು ಹೇಗೆ ಅಂತ ಹೇಳ್ಕೊಡೋದು. ಇದು ಚೈನಾಯಿಂದ ಬಂದಿರೋದು. ಇಂಡಿಯಾದಲ್ಲಿ ಇಂಡಿಯನ್ ಆಕ್ಯುಪಂಚರ್ ಅಂತ ಅಂದ್ಬಿಟ್ಟು ಪಾಪ್ಯುಲರ್ ಆಗಿದೆ. ಇದರಲ್ಲಿ ಟಚ್ಚಿಂದ ನಿಮ್ಮ ಯಾವುದರ ಕಾಯಿಲೆ ರೋಗ ಇದೆಲ್ಲ ಇದ್ದರೆ ಪಾಸಿ ಮಾಡೋದು ಆ ಥರ. ಅಸ್ಟ್ರಾಲಜಿ ಏನಂತ ಅಂದರೆ ಕೃಷ್ಣಮೂರ್ತಿ ಪದ್ಧತಿ ಅಂದ್ಬಿಟ್ಟು ಇದರಲ್ಲಿ ಮೇಯ್ನಾಗಿ ಅಸ್ಟ್ರಾಲಜಿ ಹೇಳ್ಕೊಡ್ತಾರೆ. ಅದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ಇದೆ. ಇದೆರಡು ಏರಿಯಾದಲ್ಲಿ ನಾನು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ. 20 ವರ್ಷದಿಂದ ಅದನ್ನು ಹಣ ಏನು ಇಲ್ಲದೆ ಮಾಡ್ತಾ ಇದ್ದೀನಿ. ಸೊ ಇವರು ಗುರುತಿಸಿದ್ರು, ಅದಕ್ಕೆ ಕರೆದಿದ್ದಾರೆ. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು. ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಅದ್ಭುತವಾಗಿ ತಿಳಿಸ್ಕೊಡ್ರಿ ಸರ್. ತುಂಬ ಧನ್ಯವಾದಗಳು. ಇನ್ನೂ ಸ್ವಲ್ಪ ಕಾಲ ಉಳ್ಕೋಬೋದಾಗಿತ್ತು ನೀವು ಸ್ವಲ್ಪ. ಬನ್ನಿ ವೇದಿಕೆ ಮೇಲೆ ಬನ್ನಿ. ಚಂದ್ರಸರ್ ವೇದಿಕೆ ಮೇಲೆ ಬನ್ನಿ. ನಮ್ಮ ಅಖಿಲ ಕರ್ನಾಟಕ ಆಟಗಾರ ಶಂಕರ್ನಾಗ್ ಅಭಿಮಾನಿಗಳಿಂದ ಶಂಕರ್ನಾಗ್ ಪ್ರಶಸ್ತಿಯನ್ನು ಶ್ರೀಕಂಠೇಶ್ವರ ಸಾರ್ಗೆ ನೀಡ್ತಾ ಇದ್ವಿ. ಅವ್ರು ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ದೇವರವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಮ್ಮ ಸಂಘದ ವತಿಯಿಂದ ಬಂದು ನಮ್ಮ ಸಂಘಕ್ಕೆ ಸಹಕಾರ ನೀಡಿ ಇದು ಮಾಡಿದ್ದಾರೆ. ಅವ್ರು ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭಾರತ್ ಮತ್ತು ಜೈ ಕರ್ನಾಟಕ. ಮತ್ತೊಮ್ಮೆ ಹೋಗಿ ಬನ್ನಿ ಸರ್. ದೇವ್ರು ಒಳ್ಳೇದು ಮಾಡಲಿ, ನೀವು ಇನ್ನೂ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ ಸರ್, ದೇವ್ರು ಒಳ್ಳೇದು ಮಾಡಿ. ಇವರಿಗೆ ಸಮಯದ ಅಭಾವದಿಂದ ಜಲ್ದಿ ಹೋಗ್ತಾವ್ರೆ. ಆದ್ದರಿಂದ ಪಾಪ ಇರೋರು ಮುಂಚೆನೇ ಹೇಳಿದರು, ಬರೋದೇ ಇಲ್ಲ ಅಂದರು. ಆದರೆ ನಾನು ತುಂಬ ರಿಕ್ವೆಸ್ಟ್ ಮಾಡಿ ಕಳಿಸಿ, ನಿಮ್ಮಂಥವ್ರು ಇಲ್ಲಿ ಬರಬೇಕು, ನಮ್ಮ ಸಂಘಕ್ಕೆ ಅವಾರ್ಡ್ ತೊಗೋಬೇಕು ಅಂತ ನಾನು ಹೇಳಿದ್ದೀನಿ. ಬಂದಿದ್ದಕ್ಕೆ ತುಂಬ ಹೃದಯಪೂರ್ವಕ ಅಭಿನಂದನೆಗಳು ಸರ್. ದೇವರು ನಿಮಗೆ ಒಳ್ಳೇದು ಮಾಡಿ. ಯಾರಾದರೂ ನಮ್ಮ ರಾಮಣ್ಣವ್ರಿಗೆ ಫ್ರೀಯಾಗಿ ಏನಾದರೂ ಮಾಡ್ತಾ ಇದ್ದಾರೆ, ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ, ಹಣಕಾಸಿನ ಒಂದು ಆಸೆ ಇದೆ ಅಂಥವ್ರನ್ನೆಲ್ಲ ಗುರುತಿಸಿ ಸನ್ಮಾನ ಮಾಡೋದ್ರಲ್ಲಿ ಅವ್ರಿಗೆ ಅವರೇ ಸಾಕು. ಅಭಿನಂದನೆಗಳು ಸರ್ ನಿಮಗೆ. ಕೂತ್ಕೊಳ್ಳಿ, ಇನ್ನು ಸ್ವಲ್ಪ ಕೂತ್ಕೊಳ್ಳಿ ಸರ್. ನಾವು ಮಾಡೋದು ಇಷ್ಟ ಆಗಲಿಲ್ವ ನಿಮಗೆ? ಬನ್ನಿ ವೇದಿಕೆ ಮೇಲೆ ಬಂದ್ರಿ ಎಲ್ಲ ಹಾಕೊಳ್ಳಿ ಬೇಕಾಗ್ತದೆ.